ಅಮ್ಮ ಅತ್ತಿಗೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ. ಅವಳು ಮೇಕಪ್ ಹಾಕೊಂಡಿದ್ದಾಳೆ, ಅದಕ್ಕೆ ಅಷ್ಟು ಚೆನ್ನಾಗಿರೋದು. ನನ್ನ ಮಗ ನೋಡು, ಮೇಕಪ್ ಇಲ್ದಿರ ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾನೆ. ಅಮ್ಮ, ಅನ್ನಕ್ಕಿಂತ ಅತ್ತಿಗೆನೇ ಜಾಸ್ತಿ ದುಡಿತಾ ಇರೋದಂತೆ. ಅದಲ್ಲೇನು, ಎಲ್ಲರೂ ಜಾಸ್ತಿ ದುಡಿತಾರೆ, ಆದರೆ ನನ್ನ ಮಗ ಅವನ ಆಫೀಸಲ್ಲಿ 5 ಪೋಸ್ಟಲ್ಲಿ ಇರೋದು, ಅದೇ ಮುಖ್ಯ. ಅರ್ಥ ಆಯ್ತಾ? ಅಮ್ಮ, ಅತ್ತಿಗೆ ಏಜು 29, ಆದರೆ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದಾರಲ್ವಾ. ಅವಳಿಗೇನಪ್ಪ, ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊತಾಳೆ, ಆ ಕ್ರೀಮು ಈ ಕ್ರೀಮು ಅಂತ ಹಚ್ಕೊತಾಳೆ. ಆದರೆ ನನ್ನ ಮಗ ಆಫೀಸಲ್ಲಿ ಟೆನ್ಷನು, ಮನೇಲಿ ಟೆನ್ಷನು, ಅದಕ್ಕೆ ಒಂದು ಸ್ವಲ್ಪ ವಯಸ್ಸಾದಂಥರ ಕಾಣ್ತಿದ್ದಾನೆ. ಅಮ್ಮ, ಅತ್ತಿಗೆ ಫ್ಯಾಮಿಲಿಯವರು ತುಂಬ ರಿಚ್ ಅಲ್ವಾ? ನಾವು ರಿಚ್ಚೇ, ಅವ್ರಿಗಿಂತ ಏನು ಕಮ್ಮಿ ಇಲ್ಲ ನಾವು. ಅಮ್ಮ, ಅತ್ತಿಗೆ ಒಂದು 3 ಕೋಟಿ ರೂಪಾಯಿ ಮನೆ ತೊಗೊಂಡಿದ್ದಾರೆ ಅಂತೆ. ಹಾಗಿದ್ರೆ ಅಣ್ಣ ಮತ್ತು ಅತ್ತಿಗೆ ಆ ಮನೆಗೆ ಹೋಗಿ ಇರ್ಬೋದಲ್ವಾ? ನೋಡ್ದಾ, ಇವಾಗಲೇ ಅಮ್ಮ ಮಗನ ದೂರ ಮಾಡ್ಬೇಕಂತ ಅಂದ್ಕೊಂಡಿದ್ದಾಳೆ. ಬೇಕಿದ್ರೆ ಅವಳು ಹೋಗಿ ಆ ಮನೆಯಲ್ಲಿ ಇರಲಿ, ನಾನು ನನ್ನ ಮಗನ ಬಿಟ್ಟು ಇರೋಕ್ಕೆ ಆಗಲ್ಲ. ಅಮ್ಮ, ಇನ್ಮೇಲೆ ಅತ್ತಿಗೆ ಏನಾದ್ರು ಮನೆ ಕೆಲಸ ಮಾಡಬೇಕಾದ್ರೆ ಅಣ್ಣಗೂ ಹೋಗಿ ಅತ್ತಿಗೆಗೆ ಹೆಲ್ಪ್ ಮಾಡಂತ ಹೇಳು. ಅವನು ಆಫೀಸ್ಗೆ ಹೋಗಿ ಕೆಲಸ ಮಾಡೋನು, ಅದಿಂಗೆ ಮನೆ ಕೆಲಸ ಎಲ್ಲ ಮಾಡಕ್ಕೆ ಬಿಡಲಿ. ಅಮ್ಮ, ಅತ್ತಿಗೆನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಲ್ವಾ, ಅವಳಿಗೇನು ಅಷ್ಟು ಕೆಲಸ ಇಲ್ಲ. ಸುಮ್ಮನೆ ಆಫೀಸ್ಗೆ ಹೋಗ್ತಾಳೆ, ಕುತ್ಕೊಂಡು ಬರ್ತಾಳೆ, ಅದೇ ಅವಳ ಕೆಲಸ. ನಿನಗೆ ಹೇಳಿ ಏನೂ ಯೂಸ್ ಇಲ್ಲ ಬಿಡು.